ಕಂಪ್ಲೇಂಟ್ ಮಾಡಿ ರೇಪ್ ಕೇಸ್ ಕೊಟ್ಟಿರು ಸರ್ ನನ್ನ ಮೇಲೆ ಇವರಿಗೆ ರೇಪ್ ಕೇಸ್ ಮಾಡಿ ವಿಚಿನ್ ಅಂದ್ರೆ ಇಡೀ ಬಾಡಿ ನನ್ನ ಕಡೆಗೆ ಇತ್ತು. ಅವಾಗ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡು ಬಂದು ಇಡೀ ಬಾಡಿ ನನ್ನ ಕಡೆಗೆ ಇತ್ತು. ನಾವು ಬಂದ್ಕೊಂಡಿದ್ವಿ ನಮ್ಮ ತಂದೆ ತಾಯಿ ಹೆಬ್ಬೆಟ್ಟು, ನಮ್ಮ ತಾಯಿ ಹೆಬ್ಬೆಟ್ಟು, ಅವ್ರ ಅಧ್ಯಕ್ಷ ಆಗಿದ್ರು. ಅವ್ರ ಪರ ನಾವು ಕೇಳ್ಬೋದಲ್ವ ಸರ್? ಆ ಕೇಳಕ್ಕೆ ಬಂದ್ರು ನೀನು ಯಾಕೆ ಕೇಳ್ತೀಯ, ನೀನು ಅವ್ರ ರೂಲ್ಸಲ್ಲಿ ಏನು ಕೇಳೋದಕ್ಕೆ ಈ ಥರ ಎಲ್ಲ ನಂಗೆ ಜಬರ್ದಸ್ತ್ ಮಾಡ್ತಾರೆ. ಅದಕ್ಕಾಗಿ ನಾವು ಡೈರಿ ಬಗ್ಗೆ ಬುಕ್ ಹಿಡಿದು. ಬಟ್ ಈಗ ನಿನ್ನೆ ದಿವಸ ಏನು ಮಾಡೋರು ಅಂತಂದ್ರೆ ಬೆಳಿಗ್ಗೆ ಹಾಲು ತಂದವ್ರೆ ಯಾರು ಜನಗಳು ಹಾಲು ತಂದಿರೋಂಥ ಸಂದರ್ಭದಲ್ಲಿ ವಾಟರ್ ಅಂತ ಬಂದದ್ದು ಅಂದ್ಬಿಟ್ಟು ಏನು ಮಾಡ್ಬಿಟ್ರೆ ಅವ್ರು ಎಲ್ಲರೂ 12 ಜನ ಮಿನಿಮಮ್ 12 ಜನ ರಿಟರ್ನ್ ಕಳಿಸ್ತವ್ರೆ. ಬಟ್ ಇಲ್ಲಿ ರೂಲ್ಸ್ ಇರೋದು ಏನು ಅಂತಂದರೆ ಪ್ರಶ್ನೆ ಬಾರಿ ಏನಾದರೂ ಅದು ಹಾಲು ಎಫೆಕ್ಟ್ ಆದರೆ ಅದಕ್ಕೆ ಒಂದ್ಸತಿ ವಾರ್ನಿಂಗ್ ಕೊಡಬೇಕು. ರೂಲ್ಸ್ ಇರೋದು BMC ರೂಲ್ಸ್ ಇರೋ ಪ್ರಕಾರ ಒಂದ್ಸತಿ ವಾರ್ನಿಂಗ್ ಕೊಡಬೇಕು. ವಾರ್ನಿಂಗ್ ಕೊಡ್ದಂತ ಏಕೈಕ 12 ಜನ ಹಾಲನ್ನ ವಾಪಸ್ ಕಳ್ಸವ್ರೆ. ಮತ್ತೆ ಅವರು ವಾರ್ನಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಮೊದಲನೇ ಸತಿ ಹಿಂಗೆ ಆಗೈತೆ, 2ನೇ ಬಾರಿ ಏನಾದ್ರು ಮಾಡಿದ್ರೆ ನಿಮಗೆ ಮುಚ್ಚಳಿಕೆ ಬರ್ಕೊಡಿ ಅಂದ್ಬಿಟ್ಟು ಮುಚ್ಚಳಿಕೆ ಬರ್ಕೊಂಡು ಅವ್ರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಅದು ರೂಲ್ಸ್ ಇರೋದು. ಅದು ಬಿಟ್ಟು ಏಕೈಕ 12 ಜನ ಅಲ್ಲಿ ಕಳಿಸೋರು ಅವ್ರು ಲಾಸ್ ಆಗಬೇಕು ಸರ್. ಅದು ಈಗ ಹೆಚ್ಚು ಕಮ್ಮಿ ನಿನ್ನೆ ಸಾಯಂಕಾಲ ಈ 3 ಟೈಮ್ಗೆ 721 ಕ್ಯಾನ್ ಹಾಲು ವೇಸ್ಟ್ ಆಯ್ತದೆ. ಅಷ್ಟು ದುಡ್ಡು ಯಾರು ಕಟ್ತಾರೆ? ಕೇಳಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದುಡ್ಡು ತಿಂದಿರ್ಬೋದು? ಅದಕ್ಕೆ 1 ಕ್ಯಾನ್ 40 ಲೀಟ್ರು. 21ಕ್ಕೆ ಫೈಲ್ ಮಾಡೋದು ಲಾಸ್ಟ್ 1ನೇ ತಾರೀಕು, ಮುಂದಿನ ತಿಂಗಳು 1ನೇ ತಾರೀಕಿಗೆ ಎಲೆಕ್ಷನ್ ಐತೆ. ಬಟ್ ಅದೇನು ಏನು ಇದು ಮಾಡ್ತಾವ್ರೆ ಅಂದರೆ ಮೇಂಡನ್ನ ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಯವರು ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನೇನು ಮಾಡ್ತಾ ಇದ್ದಾರೆ ಅಂತಂದರೆ ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡಿಬಿಟ್ಟು ಇನ್ನು ಎಲೆಕ್ಷನ್ನೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು ಚಿಕ್ಕತಾಯಮ್ಮ ಅಂದ್ಬಿಟ್ಟು ಅವರು ಈ ಥರ ಸೂಪರ್ ಸೈಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲೆಕ್ಷನ್ನ ಇದನ್ನು ನೀವು ನಿಂತು ಎಲೆಕ್ಷನ್ನ ಮುಂದಕ್ಕೆ ಹೋಗ್ಬೇಕು. ಈ ಗಲಾಟೆ ಎಲ್ಲ ಸಮ್ಮರ್ದ ಮೇಲೆ ಎಲೆಕ್ಷನ್ ಮೂವ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾರೆ. ಮುಂದೂಡಬೇಕು ಅಷ್ಟೇ. ಯಾಕೆ ಹಾಲು ಕಾರಣ ಹಾಲು ಡೈರಿನೇ ಪಡಿಕಂತ ಹೇಳು. ಹಾಲು ವಿಚಾರ ಇವತ್ತು ಸಾಯಂಕಾಲ ತನಕ ನೋಡ್ತೀವಿ. ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೊತೀವಿ. ನ್ಯಾಯ ಸಿಕ್ಕ ಹೋರಾಟ ಖಂಡಿತ. ಎಲ್ಲಿ ಕೂತ್ಕೊತೀರಿ? ಪಾಂಡಪುರ KMF ಆಫೀಸಲ್ಲಿ ಇದು ಡೈರಿಗೆ ಹೊಡ್ಕೊತೀವಿ. ಅಲ್ಲಿಲ್ಲ ಅಂದ್ರೆ ಮಂಡ್ಯ. ಇಲ್ಲಿ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಗೆದ್ಲಿಗೆರೆಗೆ ಹೊಡಿತೀವಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆ ರಾಜಕಾರಣಿಗಳು ಸಂಬಂಧಪಟ್ಟವರು ಇಲ್ಲಿಗೆ ಬರಬೇಕು ಅಂತ. ಬೇರೆ ಕಡೆ ಚೆಕ್ ಮಾಡಿಸ್ಕೊ ಬಂದದ್ದು ಏನು ಮಾಡಿರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದು ಇವ್ರು ಕೇಳಿದ ಸೆಕ್ರೆಟ್ರಿ ಕೇಳಿದಾಗ ನಾವು ಹೇಳ್ದೋ ಬೇರೆ ಹಾಕ್ತಾನೆ ಕಳಿಸು ಬಂದು ಅಲ್ಲಿ ತಗೊಳ್ಳಿಲ್ವ ವಾಪಸ್ ಬಂದ್ರೆ ತಗೋತೀವಿ ಅಂತ ಹೇಳ್ದಲ್ವಾ. ಹಾಲು ಹಾಕಿ ಕಳಿಸಿಲ್ಲ, ಹಿಂದೂ ಕಳಿಸಿದ್ರು. ಅದಕ್ಕೆ ನಾವು ತಡ್ತೀವಿ. ನಮಗೆ ನ್ಯಾಯ ಬೇಕು, ಬರಲಿ ಎಲ್ಲರೂ ಅಧಿಕಾರಿಗಳೆಲ್ಲ ಬರಬೇಕು ಅಂತ ನಾವು ಕೇಳ್ತಾವೆ. ಬರ್ಬೇಕು ಹಾಲು ನಾವು ಡೈಲಿ 30 ಲೀಟ್ರ್ ಒಂದು ಟೈಮ್ಗೆ ಹಾಕೋದು. 7 ಹಸ ಕರಿತಾರೋ ನಮ್ಮವು. ನಾವೇನು ಮಾಡಿದಾವ ಹಾಲ ಬಂಡವಾಳ ಹಾಕಿರೋದು ಎಲ್ಲಿಂದ ಹಾಕೋದ ನಾವು? ಅದು ನೆಂಬೆ ಥರ ನಾವು ಹಾಕಿರೋದು. ಏನು ಮಾಡೋದು ಹೇಳ್ರಿ ಇವಾಗ? ಅದು ಬಂದು ಕೇಳಬೇಕು. ಸೂಪರ್ವೈಸರಲ್ಲಿ ಯಾರು ಬರ್ಬೇಕು ಇಲ್ಲಿಗೆ. 21ಕ್ಕೆ ಎಲೆಕ್ಷನ್ ಇದು ಮಾಡಿದ್ದಾರೆ. ಡೈರಿ ಓಪನ್ ಆಗಿ 15 ವರ್ಷ ಆಯಿತು. 15 ವರ್ಷ ತಿಂದದ್ದು ಇವ್ರು ಇಷ್ಟ ಬಂದಂಗೆ ಸೆಕ್ರೆಟ್ರಿ ಸೆಲೆಕ್ಟೆಡ್ ಮಾಡಿ ಇವ್ರು ಇಷ್ಟ ಬಂದದ್ದ ಯಾರಿಗೆ ಬೇಕು ಇವ್ರಿಗೆ ಯಾರು ಬೇಕು ಪೂರಾ ಹೆಬ್ಬೆಡ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳೋದು. 9 ಜನ ಡೈರೆಕ್ಟರ್ ಇವರೇ ಇದು ಮಾಡ್ಕೊಳ್ಳೋದು. ಡೈರೆಕ್ಟರ್ಗಳು ಇವ್ರು ಹೇಳ್ದಂಗೆ ಅವ್ರು ಕೇಳೋದು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.